ಒಬ್ಬರು ಫ್ಯಾನ್ ಇದ್ದಾರೆ, ದರ್ಶನ್ ಸರ್ ಅವರ ಒಬ್ಬರು ಅಪ್ಪಟ ಅಭಿಮಾನಿ. ಸೊ ಅವರು ದರ್ಶನ್ ಸರ್ ಅವ್ರನ್ನ ನೋಡಿದ್ದಾರೆ. ಸೊ ಹಿಂದೆನೂ ಒಂದಷ್ಟು ಶೋಸ್ ಕೂಡ ಮಾಡಿದ್ರು. ಸೊ ಒಂದು ವಿಡಿಯೋ ಕಾಲಲ್ಲಿ ಸಿನಿಮಾಗೆ ಒಂದು ವಿಶ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಒಬ್ರಿದ್ದಾರೆ. ಸೊ ಅವರೊಟ್ಟಿಗೆ ವಿಡಿಯೋ ಕಾಲ್ ಮಾಡಿಕೊಟ್ರೆ ಮಾತಾಡ್ಬೋದು? ಖಂಡಿತವಾಗ್ಲೂ. ಹಲೋ, ಚೆನ್ನಾಗಿದ್ದೀನಿ. ಸೊ ಇಲ್ಲಿ ನಮ್ಮ ಡೆವಿಲ್ ಕ್ವೀನ್ ಇದ್ದಾರೆ. ಹಾಯ್, ನಮಸ್ತೆ. ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಒಂದ್ಸತಿ ಸರ್ನೇ ರಪ್ ಅಂತ ಪಾಸ್ ಆದ್ರು ಅಲ್ವಾ? ಅಲ್ವಾ, ರೈಟ್. ಸರ್ ಹೇಳಿ ಇದೆ. ಅಂಡ್ ಪ್ಲೀಸ್, ನಮ್ ಸಿನಿಮಾ ಬರ್ತಾ ಇದೆ ನಿಮ್ಗೆಲ್ರಿಗೋಸ್ಕರ. ಡಿಸೆಂಬರ್ 11ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೋಡ್ತೀರಾ ತಾನೆ? ಅಲ್ವಾ, ರೈಟ್ ಅಲ್ವಾ? ನಿಜವಾಗ್ಲು ಇಷ್ಟ ದಿನ ಇದು ನಮ್ ಸಿನಿಮಾ, ಇವಾಗ ನಿಮ್ ಸಿನಿಮಾ, ನಿಮ್ಮೆಲ್ರಿ ಸಿನಿಮಾ ಥಿಯೇಟರ್. ಥ್ಯಾಂಕ್ ಯು ಸೋ ಮಚ್. ತೋರ್ಸ್ಬೇಕಾ ಎಲ್ರಿಗೂ ಅಥವಾ ಗೊತ್ತಾಯ್ತಾ ಎಲ್ರಿಗೂ? ಥ್ಯಾಂಕ್ ಯು ಯಶವಂತನ. ಥ್ಯಾಂಕ್ಸ್ ಯು ಅಣ್ಣ. ಸರ್ಪ್ರೈಸ್ ಹೆಂಗಿತ್ತು ನಿಮಗೆ? ಅವ್ರ ಸರ್ಪ್ರೈಸ್, ಅವ್ರು ನಿಮಗೆ ಸರ್ಪ್ರೈಸ್. ಈಗ ಸೊ ಒಬ್ಬ ದರ್ಶನ್ ಸರ್ ಅವರ ಒಬ್ರು ಫ್ಯಾನ್ ಆಗ್ಬಿಟ್ಟು, ಸೊ ನೀವು ಈಗ ಆಲ್ರೆಡಿ ಎಲ್ಲಾ ಕಡೆ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸೊ ಹಂಗಾಗಿ ಒಂದು ಸರ್ಪ್ರೈಸ್ ಆಗಿ ನಿಮ್ದು ಒಂದು ತೋರ್ಸೋಣ, ಒಂದು ಯಾವ ರೀತಿಯಾಗಿ ಸಪೋರ್ಟ್ ಇರುತ್ತೆ ಅಂತ ಒಂದು ಸರ್ಪ್ರೈಸ್ ಇತ್ತು. ಚೆನ್ನಾಗಿ ಅನಿಸ್ತಾ? ಡೆವಿಲ್ ಒಂದು ಡೈಲಾಗ್ ಹೊಡೆದ್ಬಿಡಿ ಇದ್ರೆ. ಓಕೆ ಮೇಡಮ್, ಒಂದು ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಖಂಡಿತವಾಗ್ಲು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ನಿಮ್ಗೆ. ಓಕೆ ಬಾಯ್, ಸಿಗೋಣ. ಯಶವಂತನ ಚೆನ್ನಾಗಾಯ್ತು. ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ಹ್ಯಾಪಿ. ನೈಸ್. ಯಾಕಂದ್ರೆ ನೀವು ಫಸ್ಟ್ ಇಂಟರಾಕ್ಷನ್ ಸಿಕ್ಕಿದಾಗ, ಸೊ ನೆಕ್ಸ್ಟ್ ಸಿಕ್ಕಿದಾಗ ಮತ್ತೆ ನೀವು ನೆನ್ಪಿಟ್ಕೋಬೇಕು ಅವನ್ ಹೆಂಗಿತ್ತು ಅವನ್. ಕರೆಕ್ಟ್. ಯಶವಂತ ಅಣ್ಣ ಅವರು ಅದು ಅವರಿಗೆ ರಚನಾಗಲ್ಲ, ಯಶವಂತ ಅವ್ರು ಕಾಲ್ ಮಾಡ್ಕೊಟ್ಟಿರೋ ತುಂಬಾ ಖುಷಿ ಆಯ್ತು. ಎಸ್, ಈಗ ಡೆವಿಲ್ ಸೊ ಫಸ್ಟ್ ಎಲ್ಲ 12 ಅಂತ ಇದ್ರು. ಸೊ ಇವಾಗ ಜನರಿಗೆ ಒಂದು ಸರ್ಪ್ರೈಸ್ ಕೂಡ ಹೌದು. ತುಂಬಾ ಕ್ಯೂರಿಯಸ್ ಇರೋರಿಗೆ ಇನ್ನೊಂದ್ ದಿವಸ ಕಾಯೋದ್ ಬೇಡ, ಸ್ವಲ್ಪ ಬೇಗನೆ ಬಂದ್ಬಿಡೋಣ ಅಂತ 11ಗೆ ಬರ್ತಾ ಇದಾರೆ. ಸೊ ಅವ್ರಿಗೋಸ್ಕರನೇ 11ಗೆ ಬರ್ತಾ ಇರೋದು ನಾವು. ಸೊ ಅವರು ಅಷ್ಟು ಕೇಳಿರೋದ್ರಿಂದಾನೇ ನಾವು 11ಗೆ ಬರ್ತಾ ಇರೋದು. ಸೊ 11 ಇಟ್ ಇಸ್. 11ಗೆ ನಮ್ಮ ಡೆವಿಲ್ ಸಿನಿಮಾ ಎಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಎಲ್ಲರೂ ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತ ನಾನು ಕೇಳ್ಕೊತಾ ಇರೋದು. ಬಿಕಾಸ್ ನಮ್ಮ ಕನ್ನಡ ಸಿನಿಮಾನ ಬೆಳೆಸೋದು, ಉಳಿಸೋದು ನಮ್ಮ ಜವಾಬ್ದಾರಿ. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ ನಮ್ಮ ಕನ್ನಡ ಸಿನಿಮಾನ ನೋಡಿ, ಬೆಳೆಸಿ, ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಇಂಟರಾಕ್ಷನ್, ತುಂಬ ನನಗಂತೂ ಪರ್ಸ್ನಲಿ ಖುಷಿ ಆಯಿತು. ಸೊ ಮತ್ತೆ ಸಿಗ್ತಾ ಇರೋಣ. ಡೆವಿಲ್ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಬರೋಣ, ಅಲ್ಲೂ ಸಿಗೋಣ. ಅಲ್ಲಿಂದ ಯಶವಂತನ ಅಂತ ಕೂಗ್ತೀನಿ, ಹಂಗಂದ್ರೆ ಬರಲ್ಲ, ಓಡೋಗ್ಬಿಡ್ತೀನಿ ನಾನು. ಯಶವಂತ್ ಅಂತ ಕರೆದ್ರೆ ಮಾತ್ರ ಪ್ರೀತಿಯಿಂದ ಬರ್ತೀನಿ. ಅಲ್ಲಿಂದ ನಾನು ಬಾಲ್ಕನಿ ಕೂತಿರ್ತಿಲ್ಲ, ಹಂಗೆ ಡಾರ್ ಅಂತ ಓಡೋಗ್ಬಿಡ್ತೀನಿ. ಕ್ಯಾಮ್ರಾಪ್ಪ ನೀನ್ ನೋಡ್ಕೊಂಡ್ಬಿಡಪ್ಪ ಅಂತ. ಸಿಗೋಣ ಫಸ್ಟ್ ಡೇ ಫಸ್ಟ್ ಶೋ. ಯಶವಂತ್ ಅಷ್ಟೇ, ಸಿಂಪಲ್ ಮುಗಿಸ್ತೀನಿ ನಾನು. ಆಮೇಲೆ ಇನ್ನ ಕಾಯ್ತಾ ಇದ್ದಾರೆ. ಫೈನಲ್ ಇಂಟರಾಕ್ಷನ್ ಹೆಂಗ ಅನಿಸ್ತು? ತುಂಬಾ ಖುಷಿ ಆಯ್ತು. ಸೊ ಇಟ್ ವಾಸ್ ವೆರಿ ಲೈಕ್ ಸ್ಪಾಂಟೇನಿಯಸ್ ಆಗಿ, ಇಟ್ ವಾಸ್ ವೆರಿ, ಯು ಮೇಡ್ ಮಿ ವೆರಿ ಕಂಫರ್ಟೇಬಲ್. ಸೊ ಥ್ಯಾಂಕ್ ಯು ಫಾರ್ ದಟ್. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ಆಲ್ ದ ಬೆಸ್ಟ್. ಕನ್ನಡಕ್ಕೆ ಒಳ್ಳೆ ಡೆಬ್ಯೂ ಮಾಡ್ತಾ ಇದ್ರೆ, ಇನ್ನು ಒಳ್ಳೆ ಸಿನಿಮಾಗಳು ಸಿಗ್ಲಿ. ಮತ್ತೆ ಈ ತರ ಒಂದಷ್ಟು ಇಂಟ್ರಾಕ್ಟ್ ಮಾಡ್ತಾ ಇರೋಣ ಅಂತ ಹೇಳ್ತಾ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ಬಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ. ನೋಡೋದಲ್ಲ, ಇದು ರಚನಾ ಅವರ ಮಾತು. ಡೆವಿಲ್ ಸಿನಿಮಾ ಇದೆ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಕ್ಯೂರಿಯಸ್ ಇಂದ ವೇಟ್ ಮಾಡ್ತಿದ್ದಾರೆ ಅವತ್ತೆಲ್ಲರೂ ಕೂಡ ಹೋಗಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.